ಭರ್ಜರಿ ಊಟ ಆಯ್ತು. ರೊಟ್ಟಿ ಬದ್ನೆಕಾಯಿ ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಮಧ್ಯಾಹ್ನ ರೊಟ್ಟಿ ಮಾಡಿಕೊಡಕಂದ್ ಮಾಡಿದ್ದು ಮಗ. ಈಗ ರೊಟ್ಟಿ ತಿಂದು ಬಂದ್ಬಿಟ್ಟೆ. ಹಂಗಾರ ಮುಂಜಾನೆ ಊಟ ಮಧ್ಯಾಹ್ನ ಉಣಂಗಾತ್ ನಮ್ದು. ಮಧ್ಯಾಹ್ನ ಅದ್ ಬೇಕಾರೆ ಅದನ್ನ ಚಿತ್ರಾನ್ನ ಉಂಡು ರಾತ್ರಿ ಬೇಕಾರ ರೊಟ್ಟಿ ಮಾಡ್ತಿದ್ದೀವ. ಹೊಟ್ಟೆ ತುಂಬಾ ಊಟ ಆತ್ ನೋಡ. ಗೌರಿ, ಎಣ್ಣೆ ಬದ್ನೆಕಾಯಿ ಮಸ್ತ್ ಮಾಡಿದ್ ನೋಡವ. ಎಲ್ಲ ಎಣ್ಣೆಗ ಇದನ್ ಮಾಡಿ ಅಲ್ಲವ, ರುಚಿಯಾಗಿತ್ತು ನೋಡವ. ಹೂನಕ್ಕ, ಬದ್ನೆಕಾಯಿ ರುಚಿಯಾಗಿತ್ತು ನೋಡಕ್ಕ. ನಾನು ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಹೌದೇನ್? ನಾನು ಅದಕ್ಕೊಂದ್ ಈಟು ನೀರ್ ಇದನ್ನ ಚೊಯ್ಸೇ ಇಲ್ಲ, ಬರೀ ಎಣ್ಣೆಗ ಮಾಡೀನಿ. ಮತ್ತೆ ಎಣ್ಣೆ ಬದ್ನೆಕಾಯಿ ಅಂದ್ರ ಎಣ್ಣೆಗ ಮಾಡಿದ್ರ ಬೇಸಾಗಿತ್ತಲ್ಲ, ಅಂತ ಎಣ್ಣೆಗ ಮಾಡೀನಿ. ಅದಕ್ಕ ರುಚಿಯಾಗಿರ್ತದರಿ. ಹೂನು, ಮಸ್ತ್ ಆಗಿತ್ ಬಿಡ. ಊಟಕ್ ಮಾತ್ರ ಹೆಸರಿಡಂಗಿಲ್ಲ. ಗೌರಿ ಎಲ್ಲ ಅಡಿಗೆನ ಸೂಪರ್ ಆಗೇ ಮಾಡ್ತಾಳ. ಹೂನವ ಸರೋಜಿ, ಎಲ್ಲ ಅಡಿಗೆನು ನನ್ ಸೊಸೆ ಸೂಪರ್ ಆಗೇ ಮಾಡ್ತಾಳ. ಒಂದಿನ ಅರ್ಧ ಹೊಟ್ಟಿ ಉಂಡು ಮಕ್ಕಂದಿದ ನಾವಲ್ಲ. ನಂಗ್ ಮಾಡಿರ್ತ ಹೊಟ್ಟಿ ತುಂಬಾ ಉಂಡ ಮಕ್ಕಂತೀವಿ. ಅವ್ರ ನಮ್ಮನೆಯವ್ರು ನೋಡಿರ ಸ್ವಲ್ಪ ಬರ್ಬರ್ತಾ ಎಷ್ಟು ದಪ್ಪಾಗಿ ನೋಡಂತಾರ. ನಮ್ ಸಸಿ ಮಾಡೋದ್ ಅಡಿಗೆ ನೋಡಿದ್ರ ಅರ್ಧ ಮರ್ಧ ಉಣಂಗ. ಅಲ್ಲಮ್ಮಿ ನೋಡಿರ ಹೊಟ್ಟಿ ತುಂಬಾ ಉಂಡು ಬಿಡ್ತನ. ನಮ್ಮನೆಯವ್ರು ನೋಡಿರ ತಿಂದ್ ಎಷ್ಟು ದಪ್ಪಾಗಿ ಅಂತ ಬೈತಾರ. ಹೌದೇನ್ ಬಿಡ ಮಕ್ಕ, ಅಣ್ಣಾರ ಹಂಗ ಅಂತಾರಲ್ಲ. ಮೊದ್ಲಕ್ಕೆ ಹಂಗಿದ್ದೆ, ಹಂಗಾಗಿ ಬಿಡು. ಹಂಗ ನಕಲಿ ಮಾಡಿರ್ತಾರ. ಸಸಿ ಇದ್ರಂಗ ಅಡಿಗೆ ಮಾಡಿದ್ರ ಅರ್ಧ ಹೊಟ್ಟಿಗೆ ಹಂಗ ಉಣದಾತ್ ಬಿಡು. ನೀನ್ ಹೇಳೋದು ಕರೆ ಬೈತಿ. ಅಣ್ಣಾರು ನಿಂಗ್ ಹಂಗ ನಕಲಿ ಮಾಡಿರ್ತಾರ. ಆಗ ಎಷ್ಟು ದಪ್ಪ ಇದ್ದ ಅಷ್ಟೇ ದಪ್ಪ ಇತ್ತದರವ. ಹೌದಾ? ನಮ್ಮ ಮನೆಯವ್ರು ನೋಡಿದ್ರ ದಿನ 10 kg ದಪ್ಪ ಆತಿ ನೋಡೇನ ಅಂತಾರ. ನೀವ್ ನೋಡಿದ್ರ ಹೆಂಗಿದ್ದಕ್ಕೆ ಹಂಗಾದಿನಿ ಅಂತಿ. ಕರೆ ನಿಮ್ದು ಕರೆವ ಇಲ್ಲ ಅವ್ರ ಕರೆವ? ಇಲ್ ಬಿಡ್ರಿ ಹೇಳ್ತಾರ, ಸರೋಜಕ್ಕ ಹೇಳೋದ ಕರೆ ಹೋಯ್ತಿ. ಯಾವಾಗ ಹೆಂಗಿದ್ರ ಹಂಗಾದಿರಿ. ಮಾವರ್ ಹಂಗ ನಿನ್ಗೆ ಜೋಕ್ ಮಾಡ್ಯಾರ ತಗರಿ. ಅದಕ್ಕೆ ಯಾಕೆ ಬೇಸರ ಮಾಡ್ತೀರಿ ನೀವು? ಹೊಟ್ಟಿ ತುಂಬಾ ಉಣದ್ ಮಾತ್ರ ಬಿಡ್ಬೇಡ್ರಿ. ಹಂಗ ಮಾವರು ನಕಲಿ ಮಾಡ್ತಿರ್ತಾರ. ಹೌದೇನ? ಹಂಗ ನಾನೇನ್ ತಪ್ಪಾಗಿಲ್ಲ. ಹಂಗಾರ ಇನ್ನೂ ಒಂದ್ ರೊಟ್ಟಿ ಜಾಸ್ತಿ ಮಾಡ್ತೀನಿ ಬಿಡ. ಅದೇನ ನೀನ್ ಮಾಡೋ ಅಡಿಗೆ ಹೆಂಗಿರುತ್ತ, ಇನ್ನೂ ಒಂದ್ ರೊಟ್ಟಿ ತಿನ್ಬೇಕ ಅನ್ಸ್ತಿರ್ತೈತಿ. ಹಂಗ ನಿಮ್ ಮಾವರು ಹೇಳಿರ ಮಾತ್ ನೆನಪಾಗಿ ಎಲ್ಲ ಬಿಡ ಅಂತಂದು ಹಂಗ ಕೈ ತಕೊಂಡ್ಬಿಡ್ತಾವ. ಇನ್ಮೇಲೆ ಹಿಂಗ ಅಂದಿರ ನೀವು, ಇನ್ಮೇಲಿಂದ ಇನ್ನೊಂದ್ ರೊಟ್ಟಿ ಹೆಚ್ಚಿನ ತಿಂತೀನಿ. ಸರಿ ಹೇಳ್ತಾರ, ಹಂಗ ಮಾಡ್ರಿ. ಸರಿ ಹೋಗ್ಕೊಂಡಮ್ಮ. ಗೌರಿ, ಊಟ ಅಂತ ಮಾಡಿದ್ವಿ. ಮನೆ ಬಾಗ್ಲಿನ ಹಾಕ್ಲಾರ ನಂಗ ಬಂದಿವಿ. ಹಂಗಾರ ನಾವು ಓದ್ತಿತ್ತದ ಮನೆಗೆ. ಅಯ್ಯೋ ಇರ್ರಿ, ಈಗ ಹೋಗಂತ್ರಿ. ಈಗ ಊಟ ಆಗೈತಿ, ಈಗ ಹೋಗಂತ್ರಿ ಇರ್ರಿ. ಗುಂಡಮ್ಮಕ್ಕ, ಬಾಗ್ಲ ಹಂಗ ತಗದ್ ಬಂದಿವಿ. ಮತ್ತೆ ನಾಯಿ ಪಾಯಿ ಹೋಗ್ಬಿಡ್ತಾವ, ಇರ್ತಾವ. ಆಮೇಲೆ ಬರ್ತಿರ್ಬೇಕಾದ ಸಾಯಂಕಾಲ ಬರ್ತೀವಿ. ಇರ್ಲಕ್ಕ, ಸುಮ್ಮ ಬಾಳ ದಿನಕ್ ನಮ್ಮ ಮನೆ ಬಂದಾಳ. ನಾನು ಆಕಿ ಜೊತೆ ಬಾಳ ದಿನ ಮಾತಾಡೇ ಇಲ್ಲ. ಈಗ ಹೋಗಂತ್ರಿ ಇರ್ರಿ. ಹೌದವ, ನಾನು ಊರಿಗೆ ಬಂದ್ 1 ತಿಂಗಳಾತಂದ್ರ ಗೌರಿ ಅಕ್ಕನ್ ಕೂಡ ಮಾತಾಡೇ ಇಲ್ಲ. ಆ ಅಕ್ಕನು ನಮ್ಮ ಮಂತೇಲಿ ಬಂದಿಲ್ಲ, ನಾನು ಈ ಮಂತೇಲಿ ಬಂದಿರ್ಲಿಲ್ಲ. ಇವತ್ ಬರೋದ್ ಬಂದೀನಿ. ನೀನು ಹೋಗಿದ್ರು ನಾನು ಸ್ವಲ್ಪ ಅಕ್ಕನ್ ಕೂಡ ಮಾತಾಡಿ ಆಮೇಲೆ ಬರ್ತೀನಿ. ಹೌದಾ? ಸರಿ ತಗ. ಆಮೇಲೆ ಬಾಂಗಾರ ನೀನು. ನಾನು ಹಂಗಾರ ಬಾಕ್ಲಿ ಹಾಕಿಲ್ಲವ, ನಾನು ಹೋಗ್ತೀನಿ. ನಂಗಿದ್ದು ನಿನ್ಗೆ ಯಾವಾಗ ಬರಂಗ ಅನ್ಸ್ತೈತಿ ಅವಾಗ ಬಾ. ಸರಿ ಕಣವ. ಸರಿ ಬೇ ಅಕ್ಕ. ಹಂಗಾರ ನಾನು ಹೋದ್ನ ಸುಮ್ಮ ಇಲ್ಲೇ ಇರ್ತಾ ಅಂತಾರ. ರೊಕ್ಕನ್ ಕೂಡ ಬಾಳ ದಿನ ತಂದು ಮಾತಾಡಿಲ್ಲ ಆಕಿಂತ, ಮಾತಾಡ್ತಾ ಅಂತಾಕಿ. ನಾನು ಹೋಗ್ತೀನಿ ತಗರಕ್ಕ, ಬಾಗ್ಲ ಹಾಕೊಂಡಿಲ್ಲ. ಹೋಗ್ಬರ್ತನಂಗಾರ. ಸ್ವಲ್ಪ ತೀರ ಅಂದ್ರ ಏನ್ ಬಾಗಲ ಹಾಕಿಲ್ಲ, ಓದ್ನ ಅಂತ ಗಂಟು ಬಿದ್ದು ಬಿಟ್ಟಾವ ನೀನು. ಸರಿ ಆಯ್ತು. ನಂದು ಏನ್ ಕೆಲ್ಸ ಇಲ್ಲ. ಈಗೇನು ಪಾತ್ರೆ ತೊಳೆದು ಇರೋ 4 ಬಟ್ಟೆ ಒಗೆಯೋದು. ಗೌರಿ ಸುಮ್ಮನ್ ಕೂಡ ಮಾತಾಡ್ಕೊಂತ ಅದೊಂದೆರಡು ಕೆಲಸ ಮಾಡ್ಕೊಂತಾಳ. ನಾನು ಬರ್ತೀನಿ ನೋಡಿ ನಿನ್ ಜೊತೆ ನಿಮ್ಮ ಮನೆ ಹತ್ರ. ಹೌದಾ ಅಕ್ಕ, ಬರ್ತೀಯ? ಸರಿ ಬಾ ಅಕ್ಕ, ಹಂಗಾರ ಹೋಗ್ಬರೋಣ. ಸರಿ ಆಯ್ತು, ನಡಿ ಹೋಗೋಣ. ಗೌರಿ, ಸ್ವಲ್ಪ ಸರೋಜ್ನ ಮಂತೇಲಿ ಹೋಗಿ ಬರ್ತಾವ. ಹಂಗ ಸುಮ್ಮನ್ ಜೊತೆ ಮಾತಾಡಿಕೊಂತ ಇದೆಲ್ಲ ಸ್ವಲ್ಪ ಕಸ ಬೆಳೆದು ಪಾತ್ರೆ ತಿಕ್ಕಿ ಒಂದ್ 4 ಬಟ್ಟೆ ಒಗ್ದಾಕಿ ಮಾತಾಡ್ಕೊಂಡ್ ಕುಂದ್ರವ. ಈಗ ತುಂಬಾ ಉಂಡಾಳ. ನೀ ಕಸ ಬೆಳೆಯತನ ಮುಸ್ರೆ ಪಾತ್ರೆ ತಿಕ್ಕತನ ಸ್ವಲ್ಪ ವಾಕಿಂಗ್ ಮಾಡಂತ ಹೇಳವ. ಈಗ ಉಂಡಾಳ, ಹೊಟ್ಟೆ ತುಂಬುಂಡಾಳ. ಹೊಟ್ಟೆದಿರೋರು ಹಂಗ ಉಂಡು ಕುಂದ್ರಬಾರ್ದು. ಸ್ವಲ್ಪ ವಾಕಿಂಗ್ ಮಾಡಂತ ಹೇಳು. ಅಷ್ಟೊತ್ತ ನೀನ್ ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡು. ಆಮೇಲೆ ಇಬ್ರು ಕುತ್ಕೊಂಡು ಮಾತಾಡ್ಕೊಂಡ್ ಕೂಡಂತೀನಿ. ಸರಿ ರೀ ಅತ್ತೆ, ಅದೇ ಹಂಗೆ ಮಾಡ್ತೀವಿ. ನೀವು ಹೋಗಿ ಬರಂಗಿದ್ರೆ ಹೋಗ್ಬೋರಿ. ಸರಿ ಕಣವ, ಮಧ್ಯಾಹ್ನ ಬತ್ಲೆ ಬಂದ್ಬಿಡ್ತೀನಿ. ನಡವ, ಹೋಗಮ್ಮ.
ಹಾ ಸರಿ ಬಾ ಅಕ್ಕ ಹೋಗೋಣ. ಹಾ ಸರಿ ಬಾ. ಸರಿ ಬಾ ಸುಮ್ಮ. ಅತ್ತೆ ಹೇಳೋದ್ಲಲ್ಲ ಹೊಟ್ಟೆ ತುಂಬ ಉಂಡು ಹೊಟ್ಟಿಲಿರೋ ರಂಗ ಕೂಡಬಾರ್ದು ಅಂತಾರಂತ. ಸ್ವಲ್ಪ ಅಲ್ಲಿ ಹೊರಗೆ ವಾಕಿಂಗ್ ಮಾಡ್ತಿರು. ನಾನು ಇದಷ್ಟು ಕಸ ಬೆಳೆದು ಪಾತ್ರೆ ತಗೊಂಡ್ಬರ್ತೀನಿ, ಅಲ್ಲಿ ಕೂಡಂತೀನಿ. ನಾನು ಪಾತ್ರೆ ತಿಕ್ತೀನಿ. ಹಾ ಸರಿ ಆಯ್ತಕ್ಕ. ಸರಿ ಅಕ್ಕ, ಹಂಗದ ನಾನು ಹೊರಗೆ ವಾಕಿಂಗ್ ಮಾಡ್ತಿರ್ತೀನಿ, ಈ ಕಸ ಬೆಳೆದು ಹೊರಗಡೆ ಬರ್ರಿ. ಸರಿ ಆಯ್ತು ಸುಮ್ಮ. ಅಮ್ಮ ಬಾಳ ತನಕ ಮನೆ ಬಂದಾಳ. ಜಲ್ದಿ ಕಸ ಬೆಳೆದು ಸ್ವಲ್ಪ ಮಾತಾಡ್ಕೊಂಡ್ ಕುಂದ್ರಮ್ಮ. ಕಸ ಬೆಳೆಯೋದಂತೂ ಆಯ್ತು. ಜಲ್ದಿ ಒಂದ್ 4 ಪಾತ್ರೆ ಇದಾವ. ಒಂದೊಂದ್ 4 ಪಾತ್ರೆ ತಿಕ್ಕಿ 3 ಪುಟ್ಟಿ, 1-2 ಜೊತೆ ಅಂಗಿ, ಅತ್ತೆದು ನಂದು 1-2 ಸೀರೆ ಅದಾವ. ಬಡ ಬಡ ಅವನು ವಾಶ್ ಮಾಡಿ ಸುಮ್ಮನೆ ಕೂಡ ಮಾತಾಡ್ಕೊಂಡ್ ಕುಂತ್ರ ಆಯ್ತು. ವಾಕಿಂಗ್ ಮಾಡಕತ್ತೀಯ? ಮಾಡು. 1-2 ಪಾತ್ರೆ ಅದಾವ, ತಿಕ್ಕಿ ಬರ್ತೀನಿ. ಸರಿ ಅಕ್ಕ. ಅಣ್ಣ ದುಡಿಯಕ್ ಹೋಯ್ ಅಂತನಲ್ಲ, ಇನ್ನೂ ಬಂದಿಲ್ಲ ಊರಿಗೆ? ಇನ್ನೂ ಇಲ್ಲ ನೋಡ್ ಸುಮ್ಮ. ಇನ್ನು 4 ದಿನ ಬಿಟ್ಟು ಬರ್ತೀನಿ ಅಂತಂದಾರ. ಆಗ್ಲಿಂದಾನು 4 ದಿನ ಬಿಟ್ಟು ಬರ್ತೀನಿ ಅಂತಿದಾರ. ಇನ್ನು ಯಾವಾಗ ಬರ್ತಾರೋ ಏನೋ. ನಿನ್ನೆ ಫೋನ್ ಮಾಡಿದ್ರು, ಇನ್ನು 3 ದಿನ ಅಂತ ಹೇಳ್ತಿದ್ರು. ಇನ್ನು 3 ದಿನದಾಗ ಬರ್ಬೋದು. ಏನಕ್ಕ? ಹಾ ಸುಮ್ಮ. ವಾಕಿಂಗ್ ಮಾಡಿ ಸಾಕಾಯ್ತಕ್ಕ. ಇಲ್ಲೇ ಕೊಡ್ತೀನಿ ತಗೋ. ಇಲ್ಲೇ ಕೊಡ್ತೀರವ? ಒಳಗೆ ಹೋಗಿ ಒಂದ್ ಚೇರ್ ತರ್ತೀನಿ, ಕೊಡುವಂತೆ. ಈಗ ಬ್ಯಾಗ್ ಬಿಡಕ್ಕೆ ಇಲ್ಲೇ ಕೆಳಗಡೆ ಕೊಡ್ತೀನಿ. ಕೆಲಸ ಮಾಡಕೈತಿ, ಅದ್ನ ಕೊಟ್ಟು ಹೋಗಿ ಚೇರ್ ತರ್ತಿ. ನಾನು ಇಲ್ಲೇ ಕೊಡ್ತೀನಿ ಹೇಳು. ಸುಮ್ಮನೆ ಸ್ವಲ್ಪ ಇರ್ಲಿ, ಹೋಗಿ ಒಳಗೆ ಹೋಗಿ ಚೇರ್ ತರ್ತೀನಿ. ಜಾಗ ಬಿಡಕ್ಕ ಇಲ್ಲೇ ಕೊಡ್ತೀನಿ ಹಂಗಂತೀಯ? ಸುಮ್ಮ ಸರಿ ತಗೋ ಕೊಡು. ಸುಮ್ಮ, ನಿಮ್ಮ ಮನೆಯವ್ರಿಗೆಲ್ಲ ಹೇಳಿಯಾ ಇದ್ರಂಗ್ ಪ್ರೆಗ್ನೆಂಟ್ ಅದೀನಿ, ಈಗ ಊರಿಗೆ ಬರಲ್ಲ ಅಂತ ಹೇಳಿಯ ತಾನೆ? ಹೂನಕ್ಕ ಹೇಳಿದ್ನೆ. ಮೊದ್ಲು ನಮ್ಮ ಮನೆಯವ್ರು ಬ್ಯಾಡ ಅಂದ್ರು, ಆಮೇಲೆ ಅತ್ತಿ ಮಾವನು ನಿನಗೆ ಗೊತ್ತಾಗಲ್ಲ, ಅಲ್ಲೇ ಇರ್ಲಿ ಬಿಡು, ಈ ಟೈಮ್ನಾಗ ಜರ್ನಿ ಮಾಡಬಾರ್ದು ಅಂತ ಹೇಳಿದ್ರಂತೆ. ನಮ್ಮ ಮನೆಯವ್ರು ಬಿಡು ಸರಿ ಆಯ್ತು ತಗೋ, ಎಲ್ಲ ಮುಗಿಸ್ಕೊಂಡ ಬಾ ಅಂತ ಹೇಳಿದ್ರಕ್ಕ. ಹೌದಾ, ಬೇಸಾದ್ ಬಿಡು. ಒಮ್ಮೆಕ ಬಾಣತನ ಮಾಡ್ಕೊಂಡು ನಿನ್ ಮಗಳನ್ನ ಕರ್ಕೊಂಡು ಹೋಗ್ಬಿಡದ್ ನಿಮ್ಮ ಊರಿಗೆ. ಹೂನಕ್ಕ, ಹಂಗೇ ಮಾಡ್ಬೇಕು. ಸರಿ ಸುಮ್ಮ, ಪಾತ್ರೆ ಎಲ್ಲ ತಿಕ್ಕಿದ್ದಾಯ್ತು. ಏನು ಒಳಗೆ ಇಟ್ಟು ಬರ್ತು ಕೂಡು. ಇವನು ಒಳಗಿಟ್ಟು ಬಟ್ಟೆ ಹೋದ 4 ಬಟ್ಟೆ ತರ್ತೀನಿ. ಬಟ್ಟೆ ಹೋಗ್ಕಂತ ಮಾತಾಡೋಣ. ಹಾ ಸರಿ ಅಕ್ಕ. ಅಲ್ವೇ ಅಕ್ಕ, ಬಾಳ ದಿನ ಊರಿಗೆ ಬಂದು ನಿನ್ ಜೊತೆ ಮಾತಾಡಿ ಬಾಳ ದಿನ ಆಯ್ತಂತಂದು ಮನೆಗೆ ಹೋಲಾರ್ದು ಇಲ್ಲೇ ಉಳ್ಕೊಂಡೆ. ನೋಡಿದ್ರ ಕೆಲಸ ಮಾಡ್ಕೊಂಡ್ ಕುಂತ್ಬಿಟ್ಟವ. ಹಂಗ ನನ್ನ ಮನೆಗೆ ಹೋಗ್ತೀನಿ. ಅಯ್ಯೋ ಇರೇ ಸುಮ್ಮ. ಆಯ್ತು, ಕೆಲ್ಸನಕ್ಕೆ ಏನಾಯ್ತು? ಇನ್ನ 1-2 ಬಟ್ಟೆ ಅದಾವ, ಅವನೊಂದ್ 2 ಹೋಗುದು. ಆಯ್ತು, ಕೆಲ್ಸನ ಮುಗಿದೋತು. ಕುತ್ಕೊಂಡ್ ಮಾತಾಡಲ್ಲ ಇರು. ಆಯ್ತು. ಹೌದಾ ಅಕ್ಕ? ಹಾಗಾದ್ರೆ ಸರಿ ಆಯ್ತು. ಸರಿ ಫ್ರೆಂಡ್ಸ್, ಸುಮ್ಮ ಬಾಳ ದಿನಕ್ಕ ನಮ್ಮ ಮನೆಗೆ ಬಂದಾಳ ನಮ್ ಜೊತೆ ಮಾತಾಡ್ಬೇಕಂತ. ಆಕಿ ಜೊತೆ ಮಾತಾಡೋದ್ ಬಾಳನ ಐತಿ. ನಾನು ಆಕಿ ಜೊತೆ ಮಾತಾಡ್ತೀನಿ.
ನಿಮಗೆ ಮುಂದಿನ ವಿಡಿಯೋ ಜೊತೆಯಲ್ಲಿ ಸಿಗ್ತೀವಿ. ಧನ್ಯವಾದಗಳು. ಹಾಗೆ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.